ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ಸ್ಟ್ರಾಬೆರಿ ಜಾಮ್ ಮನೇಲಿ ಹೇಗೆ ಸುಲಭವಾಗಿ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಎಸೆನ್ಸ್ ಆಗಲಿ ಏನೂ ಹಾಕಿಲ್ಲ. ಬರೀ ಸ್ಟ್ರಾಬೆರಿ ಹಣ್ಣಿಂದ ಈಸಿಯಾಗಿ ಹೇಗೆ ಮಾಡ್ಕೊಬೋದು, ನಿಮ್ಗೆ ಏನು ಮಾರ್ಕೆಟಲ್ಲಿ ಸಿಗುತ್ತಲ್ವ ಅದೇ ಟೇಸ್ಟಲ್ಲಿ ಬರುತ್ತೆ ಇದು. ಹಾಗೆ ನೀವು ಇದನ್ನು ತುಂಬ ದಿನಗಳ ಕಾಲ ಸ್ಟೋರ್ ಕೂಡ ಮಾಡಿಡ್ಬೋದು. ಇವಾಗ ಇದನ್ನು ನಾವು ಬ್ರೆಡ್ಗೆ ಅಥವಾ ದೋಸೆ, ಚಪಾತಿ ಈ ಥರ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ನಾನಿಲ್ಲಿ ಒಂದು ಬ್ರೆಡ್ ಪೀಸ್ಗೆ ಹಾಕಿಬಿಟ್ಟು ಈ ಥರ ಬ್ರೆಡ್ ಜಾಮ್ನ ತೋರಿಸಿದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಇಷ್ಟು ಸ್ಟ್ರಾಬೆರೀಸ್ ತೊಗೊಂಡಿದ್ದೀನಿ. ಒಂದು 15 ಇರ್ಬೋದು ಇದರಲ್ಲಿ. ಅದ್ರ ಮೇಲ್ಗಡೆ ಇರುವ ಭಾಗನ ಸ್ವಲ್ಪ ಕಟ್ ಮಾಡಿ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಚಿಕ್ಕದಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊಬೇಕು. ಸಣ್ಣಗೆ ಪೀಸ್ ಮಾಡೋದ್ರಿಂದ ಅದು ಬೇಗ ಬೇಯುತ್ತೆ, ಹಾಗೆ ನಾವು ಜಾಮ್ ಮಾಡೋದಕ್ಕೆ ಕೂಡ ಈಸಿ ಆಗುತ್ತೆ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನು ಗ್ರೈಂಡ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ಯಾವಾಗಲೂ ನೀವು ಕಟ್ ಮಾಡಿಕೊಂಡೇ ಜಾಮ್ ಮಾಡಬೇಕಾಗುತ್ತೆ. ನಾನು ಇದನ್ನು ಒಂದೊಂದಾಗೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿದ್ದು ಇವಾಗ ಎಲ್ಲದೂ ಕಟ್ ಆಗಿದೆ, ಅಂದರೆ ಕಟ್ ಮಾಡಾಗಿದೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ನೀವು ಇಷ್ಟೇ ಸ್ಟ್ರಾಬೆರೀಸ್ ತೊಗೊಬೇಕು ಅಂತೇನಿಲ್ಲ, ಎಷ್ಟು ಬೇಕಾದರೂ ತೊಗೊಂಡು ಮಾಡ್ಕೊಬೋದು. ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಟರೆ ನಿಮಗೆ ತುಂಬ ದಿನಗಳ ಕಾಲ ಇದು ಉಪಯೋಗಕ್ಕೂ ಕೂಡ ಬರುತ್ತೆ. ನೀವು ಡೈಲಿ ಮನೇಲಿ ಇದನ್ನು ಯೂಸ್ ಮಾಡ್ಕೊಬೋದು. ದೋಸೆ, ಚಪಾತಿ, ಹಾಗೆ ಬ್ರೆಡ್ ಜಾಮ್ ಆ ಥರ ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಇವಾಗ ನಾನು ಇದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿದೆ, ಯಾಕಂದರೆ ಎಲ್ಲದಕ್ಕೂ ಹೀಟ್ ಸರಿಯಾಗಿ ತಾಗಲಿ ಅಂತ ಈ ಥರ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಈ ಥರ ಸ್ಪ್ರೆಡ್ ಮಾಡಿ 1 ನಿಮಿಷ ಆದಮೇಲೆ ನಾನು ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಒಂದು 50 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನೊಂದು 15 ಸ್ಟ್ರಾಬೆರಿ ತೊಗೊಂಡಿರೋದ್ರಿಂದ ಒಂದು 50 ಗ್ರಾಮ್ ಆಗೋಷ್ಟು ಸಕ್ಕರೆ ಬೇಕಾಗುತ್ತೆ. ಇದು ಜಾಮ್ ಆಗಿರೋದ್ರಿಂದ ಸ್ವಲ್ಪ ಸಿಹಿ ಜಾಸ್ತಿ ಇರುತ್ತೆ, ಹಾಗಾಗಿ ಒಂದು 50 ಗ್ರಾಮ್ ಸಕ್ಕರೆ ಬೇಕು. ಸಕ್ಕರೆ ಹಾಕಾದ್ಮೇಲೆ ನಾನು ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಚೆನ್ನಾಗಿ ಈ ಥರ ಎಲ್ಲಾದರೂ ಸಕ್ಕರೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕು. ಇವಾಗ ಫ್ಲೇಮ್ನ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ, ಯಾಕಂದರೆ ಇದು ನಮಗೆ ಕರಗಿ ಪಾಕ ಬಂದು ಎಲ್ಲ ಟೈಮ್ ತಗೊಳುತ್ತೆ. ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಅಂತೇನಿಲ್ಲ, ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕೂಡ ಮಾಡ್ಕೊಬೋದು ಇದನ್ನು. ನೋಡಿದ ಇವಾಗ ಸಕ್ಕರೆ ಎಲ್ಲ ನೀರು ಬಿಟ್ಟಿದೆ, ಕರಗ್ತಾ ಇದೆ. ಆ ಸಕ್ಕರೆಯಲ್ಲಿ ಇದು ಸ್ಟ್ರಾಬೆರಿ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ನೀವು ನೀರೆಲ್ಲ ಹಾಕಿಬಿಟ್ಟು ಬೇಯಿಸ್ಕೊಂಡು ಮಾಡಿದ್ರೆ ತುಂಬ ದಿನಗಳ ಕಾಲ ಸ್ಟೋರ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನೀವು ಸಕ್ಕರೆಲೇ ಇದು ಬೇಯೋ ಥರ ಮಾಡಬೇಕು. ಸ್ಟ್ರಾಬೆರಿಲೂ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಅದು ಚೆನ್ನಾಗಿ ಬೇಯುತ್ತೆ. ಈಗ ನೋಡಿ ನಾನು ಸ್ವಲ್ಪ ಈ ಥರ ಮ್ಯಾಶರ್ ತೊಗೊಂಡ್ಬಿಟ್ಟು ಮ್ಯಾಶ್ ಮಾಡ್ತಾಯಿದ್ದೀನಿ. ಇದರಿಂದ ಜಾಮ್ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಪೂರ್ತಿಯಾಗಿ ಜ್ಯೂಸ್ ಥರ ಮಾಡೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ಚಿಕ್ಕ ಸ್ಟ್ರಾಬೆರಿ ಹಾಗೇ ಇರಲಿ, ಆವಾಗ ನಿಮಗೆ ಅದು ಮಧ್ಯ ಬಾಯಿ ಸಿಗ್ತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಇದೊಂದು 10 ನಿಮಿಷ ಆದಮೇಲೆ ಸಕ್ಕರೆ ಹಾಕಿ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದೇ ಥರ ಇರಬೇಕು ಜಾಮಿಗೆ. ಜಾಮ್ ನೀವು ಮಾಡಬೇಕಿದ್ರೆ ತುಂಬ ನೀವು ಗಟ್ಟಿ ಮಾಡ್ಕೊಳ್ಳೋಕೆ ಹೋದರೆ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಹಾಗಾಗಿ ನೀವು ಈ ಕನ್ಸಿಸ್ಟೆನ್ಸಿಲಿ ಫ್ಲೇಮ್ ಆಫ್ ಮಾಡಿಕೊಂಡ್ರೆ ನಿಮಗೆ ತಣ್ಣಗಾದ್ಮೇಲೆ ಅದು ಕರೆಕ್ಟಾಗಿ ಜಾಮ್ ಏನು ಕನ್ಸಿಸ್ಟೆನ್ಸಿ ಬೇಕಲ್ವ ಆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆ. ಸೇಮ್ ಮಾರ್ಕೆಟಲ್ಲಿ ಏನು ಸಿಗುತ್ತೋ ಜಾಮ್ ಅದೇ ಕನ್ಸಿಸ್ಟೆನ್ಸಿಲಿ ಬಂದಿದೆ ನೋಡಿ. ಇದನ್ನು ನಾವು ಒಂದು ಈಗ ಏರ್ ಟೈಟ್ ಕಂಟೈನರ್ ಅಥವಾ ಏರ್ ಟೈಟ್ ಬಾಕ್ಸ್ ಯಾವುದ್ರಲ್ಲಿ ಬೇಕಾದರೂ ಹಾಕಿಟ್ಕೊಬೋದು. ಅದು ಸ್ವಲ್ಪ ಗಾಳಿ ಆಡದೇ ಇರೋವಂಥ ಒಂದು ಡಬ್ಬಿಲಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳ ಕಾಲ ಅದು ನಿಮಗೆ ಬರುತ್ತೆ. ನಾನು ಈ ಥರ ತುಂಬಿ ಒಂದು ಗ್ಲಾಸ್ ಜಾರಲ್ಲಿ ಇಟ್ಟಿದ್ದೀನಿ. ಇದನ್ನು ನೀವು ಬ್ರೆಡ್ಡು, ಚಪಾತಿ, ದೋಸೆ ಆವಾಗಲೇ ಹೇಳ್ದಂಗೆ ಯಾವುದಕ್ಕೆ ಬೇಕಾದರೂ ಹಾಕ್ಕೊಂಡು ಉಪಯೋಗಿಸ್ಬೋದು. ಆದರೆ ಹಾಗೆ ಕೂಡ ತಿನ್ಬೋದು, 1 ಸ್ಪೂನು. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.